ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಸಿಂಧು ಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಇಲ್ಲಿ ತುಂಬ ಚೆನ್ನಾಗಿದ್ದೀನಿ. ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ಲೇಟಾಗಿ ವಿಶ್ ಆಗ್ತಿದೆ ಎಲ್ಲರಿಗೂ. 2026 ಒಳ್ಳೆ ಆರೋಗ್ಯ ಕೊಟ್ಟು ಕಾಪಾಡಿ ಅಂತ ಕೇಳ್ಕೊಳ್ತೀನಿ. ಚಿಕ್ಕದಾಗಿ ಕೇಕ್ ಸೆಲೆಬ್ರೇಷನ್ ಮಾಡಿದ್ವಿ. ಆಮೇಲೆ ಬೆಳಿಗ್ಗೆ ಹಾಟ್ ವಾಟರ್ ಕುಡಿಯೋದು ನನಗೆ ಅಭ್ಯಾಸ. ಬಿಸಿ ನೀರು ಇತ್ತೀಚೆಗೆ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಇದರಿಂದ ತುಂಬ ಅಂದರೆ ತುಂಬ ಬೆನಿಫಿಟ್ ಆಗಿದೆ ನನಗಂತೂ. ಸೊ ಹಾಗಾಗಿ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದೀನಿ. ಒಂದ್ಸಲಿ ಜೀರಾ ವಾಟರ್ ಕುಡಿತೀನಿ, ಒಂದ್ಸಲಿ ಮಾಮೂಲಿ ಪ್ಲೇನ್ ವಾಟರ್ ಕುಡಿತೀನಿ, ಒಂದ್ಸಲಿ ಎಲ್ಲ ಮಿಕ್ಸ್ ಶುಂಠಿ ಆಗಿರ್ಬೋದು, ಲವಂಗ, ಚಕ್ಕೆ, ಸೋಂಪು, ಅಜ್ವೈನ್ ಎಲ್ಲನೂ ಹಾಕ್ಕೊಂಡು ಅದನ್ನು ಒಂದ್ಸಲಿ ಕುಡಿತೀನಿ. ಈ ಥರ ಡಿಫ್ರೆಂಟ್ ಡೈಲಿ ಒಂದೇ ಥರ ಕುಡಿಯೋಕ್ಕಾಗಲ್ವಲ್ಲ, ಹಾಗಾಗಿ. ನೆಕ್ಸ್ಟ್ ನಮ್ಮ ಗಿಡದಲ್ಲಿ ಹೂವು ಬಿಟ್ಟಿತ್ತು. ನಾವು ಯಾವಾಗ ಪೂಜೆ ಮಾಡೋಕ್ಕಾಗಲ್ವೋ ಆವಾಗ ಬೇಜಾನು ಹೂವು ಬಿಡುತ್ತೆ. ನಾವು ಪೂಜೆ ಮಾಡಬೇಕಾಗಿರೋ ದಿನ ಹೂವೇ ಇರಲ್ಲ, ಅದೇ ಬೇಜಾರು. ಬಟ್ ನನಗೆ ಫ್ಲವರ್ಸು ಮನೇಲೆಲ್ಲ ಬೆಳೆಸೋದಂದರೆ ತುಂಬ ಇಷ್ಟ. ಸೊ ಹಾಗಾಗಿ ತುಂಬ ಗಿಡಗಳನ್ನೇ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಮಲ್ಲಿಗೆ ಹೂವು ಇದ್ದಾವೆ, ಒಂದು 3-4 ದಾಸವಾಳ ಇದ್ದಾವೆ. ಸೊ ನನಗೆ ತುಂಬ ಅಂದರೆ ತುಂಬ ಇಷ್ಟ. ಈ ಕಲರ್ ಅಂತೂ ತುಂಬ ಇಷ್ಟ ಆಗಿ ನರ್ಸರಿಯಲ್ಲಿ ತಂದಿದ್ದು. ನಾನು ಕೂದಲು ಹೇರ್ ಕಟ್ ಮಾಡಿಸ್ಕೋಬೇಕಾಗಿತ್ತು. ನಮ್ಮಮ್ಮನೇ ಕಟ್ ಮಾಡ್ತಿದ್ದಾರೆ. ಅವರು ನನ್ನ ವಿಡಿಯೋ ಇಟ್ಕೊಂಡಿರೋದು ನೋಡ್ಬಿಟ್ಟು ನಗೀತಿದ್ದಾರೆ. ಬಟ್ ಫೈನಲಿ ಹೇರ್ ಈ ರೀತಿ ಬಂದಿತ್ತು. ಅಷ್ಟೊಂದು ಕ್ಲಾರಿಟಿಯಾಗಿ ಕಾಣಿಸ್ತಿಲ್ಲ, ಬಟ್ ಚೆನ್ನಾಗಿ ಬಂದಿತ್ತು. ಆಮೇಲೆ ನಮ್ಮಣ್ಣ ಒಂದು ಚಾಕ್ಲೇಟ್ ತಂದಿದ್ದ. ಸೊ ಅದನ್ನು ತಿಂದೆ. ನನ್ನ ಮಗಳಿಗೋಸ್ಕರ ಅಂತ ಇಟ್ಟಿದ್ದೆ. ಪಾಪ ಅವಳು ತಿನ್ನೋಕ್ಕೆ ಆಗಲಿಲ್ಲ. ಅಂದರೆ ಅವಳು ನಿದ್ದೆ ಕಣ್ಣಲ್ಲಿದ್ಲು. ಅವಳು ಮಲಗಿರೋವರೆಗೂ ವೆಯ್ಟ್ ಮಾಡ್ದೆ. ಪಾಪ ಅವಳು ಎದ್ಮೇಲೆ ಬೇಡ ಅಂತಿದ್ಲು. ಅವಳು ತಿನ್ನಲಿಲ್ಲ, ನಾವೇ ತಿನ್ಕೊಂಡ್ವಿ. ಲಾಸ್ಟ್ ಟೈಮ್ ಇದನ್ನು ಟ್ರೈ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಅದು ಚಾಕ್ಲೇಟ್ ಟ್ರೈ ಮಾಡಿದ್ದೆ, ಇದು ಆಲ್ಮಂಡು, ತುಂಬ ಚೆನ್ನಾಗಿತ್ತು. ನೋಡ್ತಿರ್ಬೋದು ನನ್ನ ಮಗಳು ನಿದ್ದೆ ಕಣ್ಣಲ್ಲಿ ಏನು ಬೇಡ ಅಂತ ಇದ್ದಾಳೆ. ಫುಲ್ಲು ನಿದ್ದೆಯಿಂದ ಹೆದ್ರೆ ಮಕ್ಕಳಂಗೆ ಅಲ್ವ, ಒಂದು 5-10 ನಿಮಿಷ ಅವರು ಒಂಥರ ಎತ್ಕೊಂಡೇ ಇರಬೇಕು, ಒಂಥರ ಹಿಂಸೆ ಆಗಿಬಿಡುತ್ತೆ. ಆ ರೀತಿ ಅವರಿಗೂ ಹಿಂಸೆ ಆಗಿರುತ್ತಲ್ವ, ಒಂಥರ ನಿದ್ದೆಯಿಂದ ಅವಾಗ ತಾನೇ ಎದ್ದು ಬಂದಿರ್ತಾರೆ. ಸೊ ಹಾಗಾಗಿ ಅವಳನ್ನ ಕುಣಿಸ್ಕೊಂಡು ಸಮಾಧಾನ ಮಾಡ್ತಿದ್ದೆ. ಲಾಸ್ಟಿಗೆ ಅವಳು ತಿನ್ನಲೇ ಇಲ್ಲ. ಮತ್ತು ನ್ಯೂ ಇಯರ್ ದಿನ ನಾನು ಕ್ಯಾರೆಟ್ ಹಲ್ವನ ಮಾಡಿದ್ದೆ. ರೆಸಿಪಿ ಕೂಡ ನಾನು ಚಾನಲಲ್ಲೇ ಹಾಕಿದ್ದೀನಿ. ಯಾರು ನೋಡಿಲ್ಲ ಪ್ಲೀಸ್ ಒಂದ್ಸಲಿ ಚೆಕ್ಔಟ್ ಮಾಡಿ. ಚೆನ್ನಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಮಾಡ್ಕೊಳ್ತೀನಿ. ನ್ಯೂ ಇಯರ್ಗೆ ಏನಾದರೂ ಸ್ವೀಟ್ ಮಾಡಬೇಕಿತ್ತಲ್ವ, ಹಾಗಾಗಿ ಮಾಡಿದ್ದು. ನಾವೇ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಲ್ಲ, ಯುಗಾದಿ ಮಾಡ್ತೀವಿ. ಬಟ್ ಎಲ್ಲರೂ ಸೆಲೆಬ್ರೇಷನ್ ಮಾಡ್ತಾರೆ ಅಂದ್ಬಿಟ್ಟು ನಾವು ಮಾಡಿದ್ದಷ್ಟೇ. ಹೊಸ ವರ್ಷಕ್ಕೆ ಒಂದು ಸ್ವೀಟ್ ಏನಾದರೂ ಇರಲಿ ಅಂತ ಹೇಳಿಬಿಟ್ಟು. ನನ್ನ ಮಗಳು ನೋಡಿ 2 ಜುಟ್ಟು ಹಾಕಿಸ್ಕೊಂಡು ಫೋಸ್ ನೋಡಿ, ಫೋಟೋ ಹಿಡಿತೀನಿ ಅಂತಂದರೆ ಈ ರೀತಿ ಫೋಸ್ ಕೊಡ್ತಾ ಇದ್ದಾಳೆ. ಲಾಸ್ಟಿಗೆ ಯಾವುದು ಕರೆಕ್ಟಾಗಿ ಕೂಡ ಫೋಟೋನೇ ಇಡ್ಸ್ಕೊಳ್ಳಲಿಲ್ಲ, ಹಾಗಾಗಿ ವಿಡಿಯೋನೇ ಮಾಡಿಕೊಂಡೆ. ನಾವೇನು ಫೋಟೋ ಹಿಡಿದ್ರೂ ಅವಳಿಗೆ ತೋರಿಸ್ಬೇಕು, ಇಲ್ಲಾಂದರೆ ಅಳ್ತಾ ಇರ್ತಾಳೆ ಯಾವ ಥರ ಬಂದಿದೆ ಅಂತ. ಈಗಲೇ ನೋಡ್ಕೊಬೇಕು ಅವಳು. ಅದಾದಮೇಲೆ ಝೂಡಿಯೋಗೆ ಹೋಗೋಣ ಅಂತ ಹೇಳಿಬಿಟ್ಟು ಝೂಡಿಯೋಗೆ ಹೋಗಿದ್ದೀವಿ. ಎಲ್ಲಿ ಹೋದ್ರೂ ಅಷ್ಟೇ ಸುಮ್ಮನೆ ಅಂತಿರಲ್ಲ. ಈ ಕಾಲದ ಮಕ್ಕಳಂತೂ ಫುಲ್ ಶಾರ್ಪ್ ಇರ್ತಾರೆ. ನೈಲ್ ಪಾಲಿಷ್ ಬೇಕು ಅಂತ ಹೇಳ್ಬಿಟ್ಟು ಎಲ್ಲನೂ ಓಪನ್ ಮಾಡಿ ಹಾಕ್ಕೊಳ್ತಿದ್ಲು. ಮತ್ತು ಮೂತಿಗೆಲ್ಲ ಲಿಪ್ಸ್ಟಿಕ್ಕು ಕೂಡ ಟ್ರೈಮಿ ಇರುತ್ತಲ್ಲ, ಅದನ್ನೆಲ್ಲನೂ ಎತ್ಕೊಂಡು ಯೂಸ್ ಮಾಡಿಕೊಂಡು ಇದ್ಲು. ಸೊ ಈ ಪ್ಯಾಂಟ್ ಒಂದು ತೊಗೊಂಡೆ, ಯಾಕಂದರೆ ಈ ಥರ ಪ್ಯಾಟ್ರನಲ್ಲಿ ಯಾವುದೂ ಇರಲಿಲ್ಲ, ಹಾಗಾಗಿ ಅಲ್ಲಿ ಹೋಗಿ ಅದೊಂದು ತೊಗೊಂಡೆ. ಆಫರ್ ಇತ್ತು, ಬಟ್ ಯಾವುದೂ ನನಗೆ ಸೆಟ್ ಆಗಿಲ್ಲ. ಇದೊಂದು ಜೀನ್ಸ್ ಸೆಟ್ ಆಯಿತು, ಹಂಗೆ ತೊಗೊಂಬಂದು ಬಟ್ಟೆ ಎಲ್ಲ ಹಾರಿತು ಅಂತ ಎತ್ಕೊಂಬಂದೆ. ಮತ್ತು ಒಂದು ವ್ಯೂ ಚೆನ್ನಾಗಿತ್ತು. ಅದನ್ನು ನನಗೆ ಈ ಥರ ವ್ಯೂಸ್ ಎಲ್ಲ ಇದ್ರೂ ತುಂಬ ಇಷ್ಟ ಆಗುತ್ತೆ. ಗಿಡ ಮರ ಪಕ್ಷಿ ಎಲ್ಲನೂ ತುಂಬ ಯೂಸ್ ಆಗುತ್ತೆ. ಮತ್ತು ಸಣ್ಣ ಕೂಡ ಸನ್ಸೆಟ್ ಆಗ್ತಿತ್ತಲ್ವ, ಅದನ್ನು ನೋಡ್ತಿದ್ದೆ, ಚೆನ್ನಾಗಿತ್ತು. ಅದಾಗಿತ್ತು ಆವತ್ತಿನ ಬ್ಲಾಗು. ಇದು ಮಾರನೇ ದಿನದ ಬ್ಲಾಗು. ಬೆಳಗ್ಗೆ ಎದ್ದು ಉಪ್ಪಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಹಸ್ಬೆಂಡಿಗೆ ಮತ್ತು ಪುಷ್ಟಿಗೆ, ನನ್ನ ಮಗಳಿಗೆ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಬಿಕಾಸ್ ಉಪ್ಪಿಟ್ಟಾದರೆ ಅವಳೇ ತಿನ್ಕೊಬಿಡ್ತಾಳೆ. ಅಂದರೆ ಎಲ್ಲನೂ ತಿಂತಾಳೆ. ಉಪ್ಪಿಟ್ಟದನ್ನು ಸ್ವಲ್ಪ ಇಷ್ಟಪಟ್ಟು ಕೂಡ ತಿಂತಾಳೆ, ಉಪ್ಪಿಟ್ಟು ಚಿತ್ರಾನ್ನ ಎಲ್ಲನೂ. ಹಾಗಾಗಿ ಇದೆಲ್ಲ ಮಾಡಿದಾಗ ಅವಳಿಗೆ ಪ್ಲೇಟಿಗೆ ಹಾಕ್ಕೊಟ್ಬಿಡ್ತೀವಿ. ರಿಸ್ಕ್ ಇರಲ್ಲ ಅಷ್ಟೊಂದು ತಿನ್ಸೋಕ್ಕೆ ಅಂತ ಹೇಳ್ಬಿಟ್ಟು ಮಾಡಿಕೊಂಡೆ. ಆಮೇಲೆ ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕಿತ್ತು, ವಿಂಡೋಸ್ ಎಲ್ಲನೂ ಮತ್ತು ಫ್ಯಾನ್ ಎಲ್ಲನೂ ಕ್ಲೀನ್ ಮಾಡ್ಕೊಬೇಕಾಗಿತ್ತು. ಹಂಗಾಗಿ ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ನಮ್ಮ ಮನೆ ಏರಿಯಾ ರೋಡ್ಗೆ ಇರೋದ್ರಿಂದ ತುಂಬ ಅಂದರೆ ತುಂಬ ಧೂಳು ಆಗ್ತಾನೇ ಇರುತ್ತೆ. ನಾವು ಯಾವಾಗ ಕ್ಲೀನ್ ಮಾಡಿದ್ರೂ ಸಿಕ್ಕಾಪಟ್ಟೆ, ವಾರಕ್ಕೊಂದು ಸರಿ ಕ್ಲೀನ್ ಮಾಡಿದ್ರೂ ಅಷ್ಟೊಂದು ಧೂಳಿರುತ್ತೆ. ಎಷ್ಟೊಂದು ತಿಂಗಳಾಯ್ತು ನಾವು ಕ್ಲೀನ್ ಮಾಡಿ ಅಂದ್ಕೊಬೇಕು, ಆ ರೀತಿ ನಮ್ಮ ಮನೇಲಿ ಧೂಳಿರುತ್ತೆ.
ಬಟ್ ಏನು ಮಾಡೋಕ್ಕಾಗಲ್ಲ, ಕ್ಲೀನ್ ಮಾಡ್ಕೊಳ್ತಾನೆ ಇರಬೇಕು. ದೊಡ್ಡ ಮನೆ ಅದರಲ್ಲೇ ಕ್ಲೀನ್ ಮಾಡ್ಕೊಷ್ಟು ಸಾಕಾಗುತ್ತೆ. ನಾನು ಅದಕ್ಕೇ ತುಂಬ ಯೋಚನೆ ಮಾಡ್ತೀನಿ ಚಿಕ್ಕ ಮನೆಗೆ ಹೋಗ್ಬಿಡೋಣ ಅಂತ ಹೇಳಿಬಿಟ್ಟು. ಮತ್ತು ಅದೇ ಗ್ಯಾಪಲ್ಲಿ ಐಸ್ ಕ್ರೀಮ್ ತಂದುಕೊಟ್ರು, ಐಸ್ ಕ್ರೀಮ್ನ ತಿಂದ್ಕೊಂಡೆ. ಮತ್ತು ನಾನ್ ವೆಜ್ ಮಾಡಿದ್ರಲ್ಲ ಸಂಡೇ ಆಗಿದ್ದರಿಂದ ಒಂದು ಸ್ವಲ್ಪ ಬೀಡ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಎಲೆ ತೊಗೊಂಡಿದ್ದೀನಿ, ಅದಕ್ಕೆ ಒಂದು ಸ್ವಲ್ಪ ಸುಣ್ಣ ಹಾಕ್ಕೊಳ್ತಾಯಿದ್ದೀನಿ. ಜಾಸ್ತಿ ಸುಣ್ಣ ಹಾಕ್ಕೊಬೇಡಿ, ಸ್ವಲ್ಪ ಹಾಕ್ಕೊಂಡು ಅದಕ್ಕೆ ಗುಲ್ಕನ್ನ ಸೇರಿಸ್ಕೊಂಡಿದ್ದೀನಿ ಮತ್ತು ಒಂದು ಏಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಅದು ಏಲಕ್ಕಿ ಒಳಗಡೆ ಇರೋದು ಸೇರಿಸ್ಕೋಬೋದು ಮತ್ತು ಮೇಲೆ ಇರೋದು ಕೂಡ ಸಿಪ್ಪೆನೂ ಕೂಡ ಸೇರಿಸ್ಕೋಬೋದು. ಚೆನ್ನಾಗಿರುತ್ತೆ ಒಂಥರ ಅದ್ರಲ್ಲಿ ಹಾಕ್ಕೊಂಡು ತಿಂತಿದ್ರೆ ಟೇಸ್ಟು. ಮತ್ತು ಒಂದು ಸ್ವಲ್ಪ ಸೋಂಪು ಹಾಕ್ಕೊಂಡಿದ್ದೀನಿ. ಇದು ಸೋಂಪು ಬೇಕಂದರೆ ಆಪ್ಷನಲ್ಲು ಮತ್ತು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ಮಾಮೂಲಿ ಇದೆಲ್ಲ ಒಂದು ಪ್ಯಾಕೆಟಲ್ಲಿ ಸಿಗುತ್ತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ಬಾಂಬೆ ಬರುತ್ತಲ್ವ ಅದನ್ನು ಕೂಡ ಹಾಕ್ಕೊಬೋದು, ಒಂದು ತೊಗೊಂಬಂದು ಅದು ಕೂಡ ಚೆನ್ನಾಗಿರುತ್ತೆ ಸೇಮ್ ಇದೇ ಥರ. ಸೊ ಇಷ್ಟನ್ನು ಹಾಕ್ಕೊಂಡು ಫೋಲ್ಡ್ ಮಾಡ್ಕೊಬೋದು. ಬೇಕಂದರೆ ಒಂದು ಲವಂಗ ಕೂಡ ಇಟ್ಕೋಬೋದು. ನನಗೇನು ಬೇಡ ಅನಿಸಿತ್ತು ಹಂಗಾಗಿ ಇಟ್ಕೊಂಡಿಲ್ಲ. ಏಲಕ್ಕಿ ಹಾಕ್ಕೊಂಡಿದ್ನಲ್ಲ ಹಾಗಾಗಿ ನಂಗೆ ಲವಂಗ ಫ್ಲೇವರ್ ಅಷ್ಟೊಂದು ಇಷ್ಟ ಆಗೋಲ್ಲ ಹಾಗಾಗಿ. ಸೊ ಇದನ್ನು ಫೋಲ್ಡ್ ಮಾಡಿಕೊಂಡು ಇಷ್ಟೇ, ಇದಕ್ಕೊಂದು ಬೇಕಂದರೆ ಲವಂಗ ಚುಚ್ಕೋಬೋದು ಅಷ್ಟೇ. ಇಷ್ಟೇ ರೆಡಿ ಆಗಿರುತ್ತೆ. ಇದನ್ನು ನಾವು ತಿನ್ಬೋದು. ನಾವು ಒಂದು ಟೈಮ್ ಆದರೂ ಎಲೆ ಹಾಕ್ಕೊಂಡ್ರೆ ಯೂಸ್ಫುಲ್ ಆಗುತ್ತಲ್ಲ, ಬಾಡಿಗೆ ಬೆನಿಫಿಟ್ ಇರುತ್ತಲ್ಲ, ಹಾಗಾಗಿ ವಾರಕ್ಕೊಂದ್ಸಲ ಆದರೂ ಈ ರೀತಿ ಮಾಡ್ಕೊತೀನಿ. ಮತ್ತು ನಮ್ಮಮ್ಮಗೆ ಡೈ ಹಾಕಬೇಕಾಗಿತ್ತು, ಅದನ್ನು ಕೂಡ ಡೈ ಹಾಕಿ ಮುಗಿಸಿದಾಯಿತು. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಯಾರ್ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್ ಬಾಯ್, ಲವ್ ಯು.